ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಹಬ್ಬ ಹಬ್ಬ ಅಂದಿದ ತಕ್ಷಣ ಎಲ್ರ ಮುಖದಲ್ಲೂ ಸಂತಸ, ಸಂತೋಷ, ಮತ್ತೆ ಏನೋ ಒಂಥರ ಹಬ್ಬದ ಒಂದು ವಿಶೇಷತೆ ಏನಿರುತ್ತೆ, ಆ ಕಳೆ ಎಲ್ಲರ ಮನೆಯಲ್ಲೂ ಆಲ್ರೆಡಿ ಇವಾಗ ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ತುಂಬಾ ಎಸ್ಪೆಷಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಎಲ್ರು ಕೂಡ ಈ ಏನಿದು ಕಾಂಪಿಟೇಷನ್ ಯುಗ, ಈ ಕಾಂಪಿಟೇಷನ್ ಯುಗದಲ್ಲಿ ಒಬ್ಬರಿಗಿಂತ ಒಬ್ರು ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಆ ಒಂದು ವರ್ಷಕ್ಕೆ ಒಂದು ಸತಿ ಬರುವಂತ ಹಬ್ಬಕ್ಕೆ ವರ್ಷ ಪೂರ್ತಿ ಕಾಯ್ದು ಆ ಒಂದು ದಿನ ಆಚರಿಸೋ ಹಬ್ಬಕ್ಕೆ ಪಾಪ ಒಂದು ತಿಂಗಳಿಂದ ಎಲ್ಲಾ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಅದನ್ನ ಎಲ್ಲರ ಮನೇಲೂ ಎಲ್ಲಾ ಹೆಣ್ಣು ಮಕ್ಳು ಕೂಡ ಇದರಲ್ಲಿ ತುಂಬಾ ಕಾತ್ರವಾಗಿರ್ತಾರೆ, ತುಂಬಾ ಸಂತೋಷವಾಗಿರ್ತಾರೆ ಅಂತ ಹೇಳ್ತೀನಿ. ಈ ಹಬ್ಬಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ ಅಂತ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಅವ್ರೇನ್ ಸಿರಿ ಸಂಪತ್ತು ಧಾನ್ಯನಿರುತ್ತೆ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ನೈವೇದ್ಯನ ಅರ್ಪಿಸಿ ಯಾವಾಗ್ಲೂ ನಮ್ಮ ಮನೆ ಹೀಗೆ ಸಿರಿ ಸಂಪತ್ತು ಧಾನ್ಯದಿಂದ ಯಾವಾಗ್ಲೂ ಹಿಂಗೆ ಕಳಕಳೆಯಾಗಿರ್ಲಪ್ಪ ಅಂತ ದೇವ್ರನ್ನ ಬೇಡ್ಕೊಳ್ತಾ ಇದ್ರು. ಹಾಗೆ ಈ ವರ್ಷಕ್ಕಿಂತ ಬರೋ ವರ್ಷ ಅಂದ್ರೆ ರೈತರುಗಳೆಲ್ಲರೂ ಈ ವರ್ಷಕ್ಕಿಂತ ಬರೋ ವರ್ಷ ಇನ್ನೂ ತುಂಬಾ ಚೆನ್ನಾಗಿರ್ಲಿ ನಮ್ಮ ಮನೇಲಿ ಅಂತ ಕೇಳ್ಕೊಳ್ಳೋರು. ಆದ್ರೆ ಅದೇ ರೀತಿ ನಾನೇನ್ ಹೇಳ್ತೀನಿ ಅಂದ್ರೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರು ಇವಾಗ ನೋಡಿ ಸೀರೆ ಕೂಡ ಒಬ್ರಿಗಿಂತ ಒಬ್ರು ತಗೊಳ್ಳೋದಿದೆ. ಗೋಲ್ಡ್ ನಿಮ್ ಮನೇಲಿ ಏನೇನ್ ಇರುತ್ತೆ, ಚಿನ್ನಾಭರಣಗಳು, ಮತ್ತೆ ವರ್ಷಕ್ಕೆ ಒಂದು ಸತಿ ಹೊಸ ಒಂದು ವಸ್ತುವನ್ನ ಖರೀದಿ ಮಾಡಿ ಆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಿರ್ತೀರಿ. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬ 8ನೇ ತಾರೀಕು 8ನೇ ತಿಂಗಳು 2025 ಶುಕ್ರವಾರ, ಶ್ರಾವಣ ಮಾಸದ 2ನೇ ಶುಕ್ರವಾರ, ಶುಕ್ಲ ಪಕ್ಷದ ಶುಕ್ರವಾರದಲ್ಲಿ ಬಂದಿದೆ. ಹಾಗೆ 8 ಅನ್ನೋದು ಎಲ್ಲೋ ಒಂದು ನ್ಯೂಮರಾಲಜಿ ಪ್ರಕಾರ ಶನಿಯ ಒಂದು ಸಂಕೇತವಾಗಿರುತ್ತೆ. ಹಾಗೆ 8 and 7 ಕಾಂಬಿನೇಷನ್ ಆಗಿರುತ್ತೆ. 8 ಮತ್ತೆ 7ರ ಒಂದು ಸಮ್ಮಿಷ್ಟದಲ್ಲಿ ಹಬ್ಬ ಬಂದಿದೆ. 8 ಅಂದಿದ ತಕ್ಷಣ ಎಲ್ರು ಗಾಬರಿ ಬೀಳ್ಬೇಕಾಗಿದ್ದಿಲ್ಲ. ಯಾಕಂದ್ರೆ 8 ಅನ್ನೋದು ಕೂಡ ಲೇಟ್ ಸಕ್ಸಸ್ ಅಂತ ಹೇಳ್ತೀವಿ. ಹಾಗಾಗಿ 8 ಅಂದ್ರೆ ಶನಿ, 7 ಅಂದ್ರೆ ಕೇತು. ಶನಿ ಮತ್ತು ಕೇತುವಿನ ಒಂದು ಸಮಾಗಮದಲ್ಲಿ ಹಬ್ಬ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಈ ಹಬ್ಬಕ್ಕೆ ಮುಖ್ಯವಾಗಿ ನಾವೇನ್ ದೇವ್ರನ್ನ ಪೂಜೆ ಮಾಡ್ತೀವಿ, ವರ್ಷಕ್ಕೊಂದ್ಸತಿ ಭಕ್ತಿಯಿಂದ ಎಲ್ಲಾ ಅರೇಂಜ್ಮೆಂಟ್ಸ್ ಮಾಡಿ ಆ ದೇವ್ರನ್ನ ಒಂದು ಕಳಶ ಇರೋದಿದೆಯಲ್ಲ ಅದು ಮುಖ್ಯವಾಗಿರುತ್ತೆ. ಯಾಕಂದ್ರೆ ಅದರ ಒಂದು ಟೈಮ್ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಅದನ್ನ ಟೈಮ್ ನೋಡ್ಕೊಂಡು ನೀವು ಆ ಕಳಸವನ್ನ ಇಟ್ಟಲ್ಲಿ ತುಂಬಾ ರಾಜಯೋಗ ನಿಮ್ಮಲ್ಲಿರುತ್ತೆ. ನಿಮ್ಮ ಒಂದು ಮನೆ ಬೆಳಗ್ತಾ ಇರುತ್ತೆ, ಸಿರಿ ಸಂಪತ್ತು ಧಾನ್ಯ ಇದರಿಂದ ನಿಮ್ಮ ಮನೆ ಬೆಳಗ್ತಾ ಇರ್ತೈತೆ. ಅಂದ್ರೆ ಹೆಲ್ತ್ ವೆಲ್ತ್ ಎಲ್ಲವೂ ಕೂಡ ಎಲ್ಲರಿಗೋಸ್ಕರ ನಾವು ಮನೇಲಿ ಪೂಜೆ ಮಾಡ್ತೀವಿ. ಹಾಗಾಗಿ ಆ ಒಂದು ಟೈಮ್ ನ ನೀವು ಕರೆಕ್ಟ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಏನಪ್ಪ ಟೈಮ್ ಅಂತಂದ್ರೆ ಮುಹೂರ್ತ ಅಂತ ಏನ್ ಹೇಳ್ತೀವಿ, ಆ ಮುಹೂರ್ತವನ್ನ ನೀವು ಸರಿಯಾಗಿ ಇಟ್ಕೊಂಡು ಆ ಮುಹೂರ್ತದಲ್ಲಿ ನೀವು ಆ ಕಳಶ ಸ್ಥಾಪನೆಯನ್ನ ಮಾಡಿದ್ದೆ ಆದಲ್ಲಿ ತುಂಬಾ ಯೋಗವನ್ನ ಕಾಣ್ತೀರಿ ಆ ವರ್ಷ ಪೂರ್ತಿ ನಿಮ್ ಮನೇಲಿ. ಯಾಕಂದ್ರೆ ನಾವೇನ್ ಈ ಸತಿ ತಗೊಳ್ತೀವಿ ಅದು ಡಬಲ್ ಆಗಲ್ಲ. ಯಾಕಂದ್ರೆ ಏನೇ ನಾವು ತಗೊಂಡ್ರು ದುಡ್ಡು ಕೊಟ್ಟೆ ತಗೊಳ್ಬೇಕಾಗುತ್ತೆ. ಆ ದುಡ್ಡು ಕೊಟ್ಟು ತಗೊಳ್ಬೇಕು ಅಂದ್ರೆ ಆ ದುಡ್ಡು ನಮ್ಗೆ ಅದೇ ರೀತಿ ನಮ್ಗೆ ವೃದ್ಧಿ ಆಗ್ತಾ ಇರ್ಬೇಕು, ನಮ್ಮ ಸಂಪಾದನೆಯಲ್ಲಿ ಇರ್ಬೇಕು, ನಮ್ಗೆ ಧನಾಗಮ ಆಗ್ತಾನೆ ಇರ್ಬೇಕು. ಹಾಗಾಗಿ ಆ ದೇವರಿಗೆ ಎಲ್ಲವನ್ನೂ ಅರ್ಪಿಸಿ ನಾವು ಪೂಜೆ ಮಾಡ್ತೀವಿ. ಅದ್ರಲ್ಲಿ ಮುಖ್ಯವಾಗಿ ಮುಹೂರ್ತ ಒಳ್ಳೆಯ ಮುಹೂರ್ತ ಬೇಕು. ಹಾಗೆ ನಾವು ಪೂಜೆ ಮಾಡ್ತೀವಿ ಅಂತ ಯಾವ್ದಾದೋ ಮುಹೂರ್ತದಲ್ಲಿ ಮಾಡೋದಲ್ಲ. ಒಂದು ಒಳ್ಳೆ ಟೈಮು ನಮ್ಗೆ ತುಂಬಾ ರಾಜಯೋಗ ಅಂದ್ರೆ ಆ ಒಂದು ಟೈಮಿಂದ ನಮ್ಗೆ ನಮ್ಮ ಒಂದು ಮನೆಯಲ್ಲಿ ಸಿರಿ ಸಂಪತ್ತು, ಧನಾಗಮನ, ಹಾಗೆ ನಮ್ಮ ಮನೆಯ ಒಂದು ಬಾಂಧವ್ಯ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರೋಂಗೆ, ನಮ್ಮ ಒಂದು ಸಕಲ ಸಂಪತ್ತು ಐಶ್ವರ್ಯ ಕೂಡ ನಮ್ಮ ಮನೆಯಲ್ಲಿ ತುಂಬಿ ತುಳುಕಾಡೋ ತರ ಒಂದು ಮುಹೂರ್ತವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಆ ಮುಹೂರ್ತವನ್ನ ನಾವು ನಿಮ್ಗೆ ಕೊಡ್ತೀವಿ. ನಮ್ಮ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಮುಹೂರ್ತದ ಜೊತೆ ದೇವಿಗೆ ಅಲಂಕಾರಕ್ಕೆ ಈ ವರ್ಷ ಈ ದಿನ ಯಾವ ಒಂದು ಬಣ್ಣದ ಸೀರೆಯನ್ನ ಉಡಿಸ್ಬೇಕಾಗತ್ತೆ ಅದನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಮುಖ್ಯವಾಗಿ ನೈವೇದ್ಯ ಅಂತ ಬಂದಾಗ ಆ ದಿನಕ್ಕೆ, ಆ ಒಂದು ತಿಂಗಳಿಗೆ, ಆ ಡೇಟ್ಗೆ, ಆ ಒಂದು ತಾರೀಕಿಗೆ ಯಾವ ಒಂದು ನೈವೇದ್ಯ ಮಾಡಿದ್ರೆ ದೇವಿಗೆ ಪ್ರಸನ್ನಳಾಗ್ತಾಳೆ. ನೀವು ಏನಾದ್ರೂ ಮಾಡಿ ನೀವು 100 ತರ ನೀವು ನೈವೇದ್ಯ ಮಾಡಿದ್ರಿ, ಆದ್ರೆ ಒಂದೇ ಒಂದು ನೈವೇದ್ಯ ತುಂಬಾ ಇಷ್ಟವಾಗಿ ಆ ಒಂದು ನೈವೇದ್ಯನ ಆ ಒಂದು ದಿನದಲ್ಲಿ ಅದೇ ನೈವೇದ್ಯವನ್ನ ಇಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಆ ಒಂದು ನೈವೇದ್ಯನ ಇಡ್ಬಹುದು. ಹಾಗೆ ಹಣ್ಣು ಅಂತ ಬಂದಾಗ ಒಂದು ಹಣ್ಣನ್ನ ಹೇಳ್ತಾ ಹೋಗ್ತೀನಿ. ತುಂಬಾ ನಿಮ್ಗೆ ಏನೇ ಮಾಡಿದ್ರು ನಿಮ್ಗೆ ಫಲವನ್ನ ಸಿಕ್ಕೋ ಅಂತ ಒಂದು ನೈವೇದ್ಯ ಆಗಿರ್ಬೋದು, ಹಣ್ಣಾಗಿರ್ಬೋದು, ಮುಹೂರ್ತ ಆಗಿರ್ಬೋದು, ನಿಮ್ಗೆ ಸಂಪೂರ್ಣ ಫಲ ನಿಮ್ಮದಾಗ್ಬೇಕು. ನೀವು ಪೂಜೆ ಮಾಡಿರೋ ಒಂದು ಫಲ ನಿಮ್ಮದಾಗಿಸ್ಕೋಬೇಕು. ಸಿರಿ ಸಂಪತ್ತು ನಿಮ್ ಮನೇಲಿ ಇರ್ಬೇಕು. ಹಾಗಾಗಿ ಆ ಹಣ್ಣಿಂದ ಹಿಡಿದು ಯಾವ ಹೂವು ಹಾಕ್ಬೇಕು ದೇವ್ರಿಗೆ. ಮುಖ್ಯವಾಗಿ ಎಲ್ಲಾ ತರ ಹೂವು ಹಾಕ್ತೀರಿ, ಆದ್ರೆ ಅವತ್ತಿನ ದಿನಕ್ಕೆ ಯಾವ ಹೂವು ಶ್ರೇಷ್ಠ ಅನ್ನೋದನ್ನ ಕೂಡ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಅದು ಹೇಗಪ್ಪ ಅಂತಂದ್ರೆ ನಮ್ ನಂಬರ್ಗೆ ಕರೆ ಮಾಡ್ಬೇಕು. ನೀವು ನಮ್ ನಂಬರ್ಗೆ ಕರೆ ಮಾಡಿ ನಮ್ಮ ಸಂಸ್ಥೆ ಮೂಲಕ ನೀವು ಅದನ್ನ ತಿಳ್ಕೊಳ್ಬೋದಾಗುತ್ತೆ. ಮತ್ತೆ ಅದರ ಜೊತೆ ನಿಮ್ಮ ಮನೆಯಲ್ಲಿ
ನೀವೇನ್ ದುಡ್ಡು ಕಾಸು ಚಿನ್ನ ಎಲ್ಲವನ್ನು ದೇವ್ರ ಮುಂದೆ ಅರ್ಪಿಸಿ ಪೂಜೆ ಮಾಡ್ತೀರಾ, ಆ ವರಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿ ಒಂದು ಶುಕ್ರ, ಒಂದು ಕುಬೇರನ ಅಂಶ, ಒಂದು ಶುಕ್ರನ ಅಂಶವನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಅದು ನಮ್ಮಲ್ಲಿ ಸಿಕ್ಕುತ್ತೆ. ನಮ್ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಮುಖಾಂತರ ಕೂಡ ತಲುಪಿಸ್ಕೊಡ್ತೀವಿ. ಆ ಒಂದು ಸಣ್ಣ ಒಂದು ಶುಕ್ರನ ಒಂದು ಸ್ಟೋನ್ ಅನ್ನ ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೆ ಅದಲ್ಲಿ, ಬೇಡಿದ್ದೆ ಆಗದಲ್ಲಿ. ಯಾಕಂದ್ರೆ ನೀವು ಏನೇನೋ ಇಡ್ತಾ ಇರ್ತೀರಾ, ಚಿನ್ನ ಬೆಳ್ಳಿ ಪ್ರತಿಯೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಳ್ತೀರಾ. ಅದೇ ಒಂದು ಸಣ್ಣ ಒಂದು ಶುಕ್ರನ ಅಂಶವನ್ನ ಆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನೋಡಿ, ನಿಮ್ಮ ಯೋಗ ತುಂಬಾ, ನಿಮ್ಗೆ ಅದೃಷ್ಟ ಒಲ್ದು ಬರ್ತಾಳೆ. ನಿಮ್ಮ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನೆ ಒಳಗಡೆನೆ ಇರ್ತಾಳೆ ಅಂತ ಹೇಳ್ತೀನಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ. ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ಸಂಸ್ಥೆಯಿಂದ ನಿಮಗೆ ಕೊಡ್ತಾರೆ. ಹಾಗೆ ನಿಮಗೆ ಮುಹೂರ್ತ, ಈ ಒಂದು ನಾನು ಏನ್ ಹೇಳ್ತಾ ಬಂದೆ, ಮುಹೂರ್ತ, ವಸ್ತ್ರದ ಒಂದು ಬಣ್ಣ, ಹಾಗೆ ಹೂವು, ನೈವೇದ್ಯಕ್ಕಾಗಿ ಫಲ, ನೈವೇದ್ಯಕ್ಕಾಗಿ ಏನು ಮಾಡ್ಬೇಕಿದೆ ನೈವೇದ್ಯಕ್ಕಾಗಿ ಅನ್ನೋದನ್ನ, ಈ ಅಂಶಗಳನ್ನ ನಾವು ತಿಳಿಸ್ತಾ ಬರ್ತೀವಿ. ಅದನ್ನೆಲ್ಲ ನೀವು ಪಾಲಿಸದೇ ಆಗ್ಲಿ, ಈ ವರ್ಷ ನೀವು ಇದನ್ನೆಲ್ಲ ಮಾಡಿ ನೋಡಿ. ಬರೋ ವರ್ಷ ನೀವು ಈ ಹಬ್ಬ ಬರೋಷ್ಟಲ್ಲಿ ಹೇಗಿರ್ತೀರಾ ಅಂತ ನೋಡಿ. ಯಾಕಂದ್ರೆ ನಮ್ಮ ಆ ಒಂದು ಶುಕ್ರನ ಒಂದು ಸ್ಟೋನ್ ಅನ್ನ ನಿಮ್ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನೋಡಿ. ಪರ್ಮನೆಂಟ್ ಆಗಿ ನಿಮ್ಮ ಮನೇಲಿ ಯಾವಾಗ್ಲೂ ಲಕ್ಷ್ಮಿ ನಿಮ್ಮ ಮನೇಲಿ ತಾಂಡವ ಆಡ್ತಿರ್ತಾಳೆ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ ವೀಕ್ಷಕರೇ.